ಇಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳನ್ನು ತಾವು ಗಮನಿಸಬೇಕಾಗತ್ತೆ. ಮೊದಲು Al2O3 ಪ್ಲಸ್ HCl, Al2O3 ಪ್ಲಸ್ NaOH. ಇನ್ನೊಂದು ಸ್ಲೈಡ್ನಲ್ಲಿ ZnO ಪ್ಲಸ್ HCl, ZnO ಪ್ಲಸ್ NaOH. ಈ ರಾಸಾಯನಿಕ ಕ್ರಿಯೆಗಳನ್ನು ತಾವು ಗಮನಿಸಿದಾಗ ಯಾವ ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಇರಬಹುದು ಎಂಬುದು ತಮ್ಮ ಗಮನಕ್ಕೆ ಬಂದಿರಬಹುದು. ಇಂದು ನಾವು ಚರ್ಚಿಸುವಂಥ ಮುಖ್ಯವಾದ ವಿಷಯ ಉಭಯವರ್ತಿ ಆಕ್ಸೈಡ್ಗಳು ಅಥವಾ ಇಂಗ್ಲೀಷ್ನಲ್ಲಿ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳ್ತಾರೆ. ಈ ಉಭಯವರ್ತಿ ಆಕ್ಸೈಡ್ಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ಒಂದು ವಿನೂತನ ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಆಕ್ಸೈಡ್ ಎಂಬ ಊರಿನಲ್ಲಿ ಹಲವಾರು ಆಕ್ಸೈಡ್ಗಳು ವಾಸಿಸ್ತಿರ್ತವೆ. ಅವುಗಳಲ್ಲಿ ಸಾಕಷ್ಟು ಭಿನ್ನತೆಗಳಿರುತ್ತೆ. ಭಿನ್ನತೆಗಳು ಏನು ಅಂತಂದರೆ, ಕೆಲವು ಆಕ್ಸೈಡ್ಗಳು ಆಮ್ಲಗಳ ಜೊತೆ ಮಾತ್ರ ಸ್ನೇಹ ಮಾಡುತ್ತೆ, ಆಮ್ಲದ ಜೊತೆ ಮಾತ್ರ ಮಾತನಾಡ್ತಿದ್ವು. ಇನ್ನು ಕೆಲವು ಆಕ್ಸೈಡ್ಗಳು ಪ್ರತ್ಯಾಮ್ಲಗಳ ಜೊತೆ ಸ್ನೇಹ ಮಾಡ್ತಾ ಇದ್ವು, ಪ್ರತ್ಯಾಮ್ಲಗಳ ಜೊತೆ ಮಾತ್ರ ಅವು ಮಾತನಾಡ್ತಾ ಇದ್ವು. ಇಂಥ ಒಂದು ಸಂದರ್ಭದಲ್ಲಿ ಬೇರೆ ಊರಿನಿಂದ ಇಬ್ಬರು ವಿಶೇಷ ಅತಿಥಿಗಳು ಆಕ್ಸೈಡ್ಗಳು ಆಗಮಿಸ್ತಾರೆ. ಆ ವಿಶೇಷ ಅತಿಥಿಗಳು ಅಥವಾ ಆಕ್ಸೈಡ್ಗಳು ಯಾರು ಅಂತಂದರೆ, ಒಬ್ಬರು ಅಲ್ಯೂಮಿನಿಯಂ ಆಕ್ಸೈಡ್, ಇಲ್ಲಿ ನೋಡ್ಬೋದು Al2O3 ಒಬ್ಬರು ಅತಿಥಿ. ಇನ್ನೊಬ್ಬರು ಇಲ್ಲಿ ತಾವು ಗಮನಿಸ್ಬೋದು ZnO ಅಂದರೆ ಸತುವಿನ ಆಕ್ಸೈಡ್. ಈ ಇಬ್ಬರು ವಿಶೇಷ ಅತಿಥಿಗಳು ಆ ಊರಿಗೆ ಆಗಮಿಸ್ತಾರೆ. ಅಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ ನಡೆಯುತ್ತೆ. ಅಂದರೆ ಈ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಇಬ್ಬರೂ ಕೂಡ ಎಲ್ಲರ ಜೊತೆಯೂ ಕೂಡ ಅವರು ತುಂಬ ಸ್ನೇಹದಿಂದ ಬದುಕುವುದನ್ನು ಇಷ್ಟಪಡ್ತಾರೆ. ಅಂದರೆ ಎಲ್ಲರ ಜೊತೆಯಲ್ಲೂ ಕೂಡ ಅವರು ತುಂಬ ಬಾಂಧವ್ಯವನ್ನು ಇಟ್ಕೊಂಡು ಎಲ್ಲರನ್ನೂ ಮಾತಾಡಿಸ್ತಾ ಅವರು ಬದುಕ್ತಾ ಇರ್ತಾರೆ. ಒಂದು ದಿನ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲಗಳ ರಾಜ ಅಂತ ಏನು ಹೇಳ್ತೇವಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಅದು ಸ್ನೇಹವನ್ನು ಬೆಳೆಸತ್ತೆ. ಬೆಳೆಸಿದಾಗ ಇಲ್ಲಿ ನೋಡ್ಬೋದು Al2O3 ಪ್ಲಸ್ HCl ಬೆಳೆಸಿದಾಗ ಒಂದು ಹೊಸ ಉತ್ಪನ್ನ ಅಲ್ಲಿ ಉಂಟಾಗತ್ತೆ. ಏನದು ಹೊಸ ಉತ್ಪನ್ನ ಅಂದ್ರೆ AlCl3 ಅಂತಂದರೆ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಇನ್ನೊಂದು ಉತ್ಪನ್ನ ನೀರು ಉಂಟಾಗಿರುವುದನ್ನು ತಾವು ಗಮನಿಸ್ಬೋದು. ಇದನ್ನು ನೋಡಿ ಅಲ್ಲಿ ಸೇರಿರುವಂಥ ಜನ ಎಲ್ಲರೂ ಹೊಸ ವಸ್ತು ಉತ್ಪಾದನೆ ಆಗಿದೆಯಲ್ಲ ಎಂದು ಚಪ್ಪಾಳೆ ತಟ್ಟಿ ತುಂಬ ಸಂತೋಷವನ್ನು ಅವರು ವ್ಯಕ್ತಪಡಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಸೇರಿ ಇದೇ Al2O3 ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಸೇರಿಕೊಂಡು ಅಲ್ಲೇನಾಗತ್ತೆ ಅಂದರೆ ಮತ್ತೊಂದು ಹೊಸ ಉತ್ಪನ್ನ ಉಂಟಾಗತ್ತೆ. ಇಲ್ಲಿ ನೋಡ್ಬೋದು Al2O3 ಪ್ಲಸ್ NaOH gives rise to NaAlO2 ಪ್ಲಸ್ H2O ಉಂಟಾಗಿರುವುದನ್ನು ತಾವು ಗಮನಿಸ್ಬೋದು. ಏನಿದು NaAlO2 ಅಂತಂದರೆ ಇಲ್ಲಿ ನೋಡ್ಬೋದು Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿಕೊಂಡು ಇಲ್ಲಿ ಸೋಡಿಯಂ ಅಲ್ಯೂಮಿನೇಟ್ ಅಂತ ಹೇಳ್ತೇವೆ. ಸೋಡಿಯಂ ಅಲ್ಯೂಮಿನೇಟ್ ಮತ್ತು ನೀರು ಉಂಟಾಗಿರುವುದನ್ನು ಇಲ್ಲಿ ತಾವು ಗಮನಿಸಬಹುದಾಗಿದೆ. ನಂತರ ಏನಾಗುತ್ತೆ ಅಂದರೆ, ಸತುವಿನ ಆಕ್ಸೈಡ್ ತಾನೂ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಎಂದು ಅದು ಕೂಡ ಏನು ಮಾಡುತ್ತೆ ಅಂದರೆ, ಸತುವಿನ ಆಕ್ಸೈಡ್ ZnO ಅದು ಆಮ್ಲದ ಜೊತೆ ಅದು ಕೂಡ ಸ್ನೇಹವನ್ನು ಬೆಳೆಸತ್ತೆ. ಆಗ ಮತ್ತೊಂದು ಹೊಸ ಉತ್ಪನ್ನ ಅಲ್ಲಿ ಬಿಡುಗಡೆ ಆಗತ್ತೆ. ಅದನ್ನೇ ನಾವೇನು ಹೇಳ್ತೀವಿ ಅಂದರೆ, ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ತಾವು ಗಮನಿಸ್ಬೋದು ZnO ಸತುವಿನ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಕೊಂಡು ZnCl2 ಅಂದರೆ ಸತುವಿನ ಕ್ಲೋರೈಡ್ ಮತ್ತು ನೀರು ಉಂಟಾಗಿರುವುದನ್ನು ತಾವು ಇಲ್ಲಿ ಗಮನಿಸಬಹುದು. ನಂತರ ಇದೇ ZnO NaOH ಜೊತೆಗೆ ಸ್ನೇಹವನ್ನು ಬೆಳೆಸ್ಕೊಂಡು ಅಂದರೆ ಇಲ್ಲಿ ಸತುವಿನ ಆಕ್ಸೈಡ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಎರಡು ಸೇರಿಕೊಂಡು Na2ZnO2 ಅಂತೇನು ಹೇಳ್ತೇವಲ್ಲ, ಅಂದರೆ ಸೋಡಿಯಂ ಜಿಂಕೇಟ್ ಮತ್ತು ನೀರು ಉಂಟಾಗಿರುವುದನ್ನು ತಾವಿಲ್ಲಿ ಗಮನಿಸಬಹುದು. ಹಾಗಾದರೆ ಈ ಕಥೆಯಿಂದ ತಿಳಿದು ಬಂದಂಥ ಅಂಶ ಏನು ಅಂತಂದರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ
ಜೊತೆಗೂ ಪ್ರತಿಕ್ರಿಯಿಸುವ ಆಕ್ಸೈಡ್ಗಳನ್ನು ಅಂದರೆ ಆಮ್ಲ ಜೊತೆಗೆ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ಪ್ರತಿಕ್ರಿಯಿಸುವ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಅಥವಾ ಉಭಯವರ್ತಿ ಆಕ್ಸೈಡ್ಗಳು ಎಂದು ಕರೆಯುತ್ತಾರೆ. ಎಂಪೋಟೆರಿಕ್ ಆಕ್ಸೈಡ್ಸ್ ಎಂದು ಕರೀತಾರೆ ಎಂಬ ನಿರ್ಣಯಕ್ಕೆ ನಾವು ಬರಬಹುದಾಗಿದೆ. ಇನ್ನು ಈ ರೀತಿಯ ಹಲವಾರು ಪರಿಕಲ್ಪನೆಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳುತ್ತಾ ಸಾಗೋಣ. ಧನ್ಯವಾದಗಳು.